ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸಿದ್ದೇನೆ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಪದ್ಯಪಾಠ 13 ಬಿದಿಗೆ ಚಂದ್ರ ಬಂದ ನೋಡು ಈ ಪದ್ಯವನ್ನು ರಾಗವಾಗಿ ಹಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಬಿದಿಗೆ ಚಂದ್ರ ಬಂದ ನೋಡು ಈ ಪದ್ಯ ಭಾಗವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಈ ಪದ್ಯವನ್ನು ರಾಗವಾಗಿ ಹಾಡೋಣ. ಪದ್ಯ 13 ಬಿದಿಗೆ ಚಂದ್ರ ಬಂದ ನೋಡು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯೂ ಅಲ್ಲಿ ಇಹುದೋ ಯಾರು ಬಲ್ಲರು. ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯೂ ಅಲ್ಲಿ ಇಹುದೋ ಯಾರು ಬಲ್ಲರು. ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ಅಗೋ ಚವತಿ ಚಂದ್ರ ನೋಡು, ಮೂಡಿದಂತೆ ಎರಡು ಕೋಡು. ಅಗೋ ಚವತಿ ಚಂದ್ರ ನೋಡು, ಮೂಡಿದಂತೆ ಎರಡು ಕೋಡು. ಮೃಗವು ಎಲ್ಲಿ ಇಹುದೋ ಏನೋ ನಾನು ಕಾಣೆನು. ಇಂಥ ಚಿತ್ರ ಬರೆದಾನಿಲ್ಲಿ ಯಾವ ಜಾಣನು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯೂ ಅಲ್ಲಿ ಇಹುದೋ ಯಾರು ಬಲ್ಲರು. ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ಅಷ್ಟಮಿ ಚಂದಿರನು ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ. ಅಷ್ಟಮಿ ಚಂದಿರನು ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ. ಉಂಡಿ ಚೆಲ್ಲಿ ಕೊಟ್ಟ ನಿಲ್ಲಿ ಹುಡುಗನಾವನು. ಕಾಣೆ ಅತ್ತ ಇತ್ತ ಎತ್ತು ಅವನ ಠಾವನು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯೂ ಅಲ್ಲಿ ಇಹುದೋ ಯಾರು ಬಲ್ಲರು. ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ಬಂದನು ಹುಣ್ಣಿಮೆಯ ಚಂದ್ರ, ಬೆಳದಿಂಗಳು ನಿಬಿಡ ಸಾಂದ್ರ. ಬಂದನು ಹುಣ್ಣಿಮೆಯ ಚಂದ್ರ, ಬೆಳದಿಂಗಳು ನಿಬಿಡ ಸಾಂದ್ರ. ಅಲ್ಲ ಅಲ್ಲ ಮುಗಿಲು ತುಂಬ ಇಹುದು ಮಜ್ಜಿಗೆ. ಬೆಣ್ಣೆ ಮುದ್ದೆ ಮೇಲೆ ಎಂದು ಹೇಳು ಅಜ್ಜಿಗೆ. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯೂ ಅಲ್ಲಿ ಇಹುದೋ ಯಾರು ಬಲ್ಲರು. ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯೂ ಅಲ್ಲಿ ಇಹುದೋ ಯಾರು ಬಲ್ಲರು. ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ವಿದ್ಯಾರ್ಥಿಗಳೇ, ನೀವು ಕೂಡ ಈ ಪದ್ಯವನ್ನು ರಾಗವಾಗಿ ಹಾಡಿ. ವಿದ್ಯಾರ್ಥಿಗಳೇ, ಈ ಪದ್ಯ ಭಾಗದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಪದ್ಯ 13 ಬಿದಿಗೆ ಚಂದ್ರ ಬಂದ ನೋಡು. ಬಿದಿಗೆ ಚಂದ್ರ ಬಂದ ನೋಡು ಅಂದರೆ, ಬಿದಿಗೆ ಎಂದರೆ ಅಮಾವಾಸ್ಯೆಯ ಆನಂತರದ 2ನೇ ದಿನ. ಆ ಬಿದಿಗೆ ಚಂದ್ರ ಬಾನಿಗೆ ಬಂದಿದ್ದಾನೆ ನೋಡು ಎಂದು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೇಳುತ್ತಾರೆ. ದೀಪ ಹಚ್ಚಿದಂತೆ ಜೋಡು, ಆ ಬಾನಿನಲ್ಲಿ ಗೋಚರಿಸುವ ಚಂದಿರನು ಜೋಡು ಅಂದರೆ ಜೋಡಿ ದೀಪಗಳನ್ನು ಉರಿಸಿದಂತೆ ಕಾಣುತ್ತಾನೆ ಎಂದು ಕವಿ ಬಿದಿಗೆಯ ಚಂದಿರನ ಬೆಳದಿಂಗಳನ್ನು ವರ್ಣಿಸಿದ್ದಾರೆ. ಯಾರ ಮನೆಯು ಅಲ್ಲಿ ಇಹುದೋ ಯಾರು ಬಲ್ಲರು. ರಾತ್ರಿ ಆಕಾಶದಲ್ಲಿ ಚಂದಿರನು ಜೋಡಿ ದೀಪಗಳಂತೆ ಕಾಣುತ್ತಾನೆ. ಅಲ್ಲಿ ಯಾರ ಮನೆ ಇದೆ ಎಂದು ಕವಿ ಪ್ರಶ್ನಿಸುತ್ತಾರೆ.
ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ನೋಡಿದವರು ಆ ಪ್ರಶ್ನೆಗೆ ಯಾರೂ ಕೂಡ ಉತ್ತರ ಹೇಳಲು ಒಪ್ಪುವುದಿಲ್ಲ ಎಂದು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೇಳುತ್ತಾರೆ. ಅಗೋ ಚವತಿ ಚಂದ್ರ ನೋಡು, ಮೂಡಿದಂತೆ ಎರಡು ಕೋಡು. ಚವತಿ ಎಂದರೆ ಅಮಾವಾಸ್ಯೆಯ 4ನೆಯ ದಿನ. ಅಗೋ ಚವತಿಯ ಚಂದ್ರನನ್ನು ನೋಡು, ಅವನು 2 ಕೋಡು ಮೂಡಿದಂತೆ ಕಾಣುತ್ತಾನೆ ಎಂದು ಕವಿ ಚಂದಿರನನ್ನು ವರ್ಣಿಸಿದ್ದಾರೆ. ಮೃಗವು ಎಲ್ಲಿ ಇಹುದೋ ಏನೋ ನಾನು ಕಾಣೆನು. ಆಕಾಶದಲ್ಲಿ ಕಾಣುವ ಚವತಿಯ ಚಂದಿರನು ಮೃಗ ಅಂದರೆ ಜಿಂಕೆಯ 2 ಕೋಡಿನಂತೆ ಗೋಚರಿಸುತ್ತಾನೆ ಎಂಬುದು ಕವಿಯ ಕಲ್ಪನೆಯಾಗಿದೆ. ಅಂತಹ ಚಿತ್ರವನ್ನು ಆಗಸದಲ್ಲಿ ಯಾವ ಜಾಣ ಬರೆದಿದ್ದಾನೆ ಎಂಬ ಪ್ರಶ್ನೆಯನ್ನು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕೇಳುತ್ತಾರೆ. ಅಷ್ಟಮಿ ಚಂದಿರನು ಬಂದ ಅರ್ಧ ಬಿಟ್ಟು ಅರ್ಧ ತಿಂದ. ಅಷ್ಟಮಿ ಎಂದರೆ ಅಮಾವಾಸ್ಯೆಯ ನಂತರದ 8ನೆಯ ದಿನ. ಅಷ್ಟಮಿಯ ಚಂದಿರನು ಆಗಸದಲ್ಲಿ ಅರ್ಧ ಬಿಟ್ಟು ಅರ್ಧ ತಿಂದ ಹಾಗೆ ಗೋಚರಿಸುತ್ತಾನೆ. ಹಾಗೂ ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನಾವನು. ಅಂದರೆ ಉಂಡಿ ಎಂದರೆ ಉಂಡೆ. ಅಷ್ಟಮಿಯ ಬೆಳದಿಂಗಳು ಪೂರ್ಣವಾದ ಉಂಡೆಯನ್ನು ಅರ್ಧ ತಿಂದು ಅರ್ಧ ಬಿಟ್ಟ ಹಾಗೆ ಗೋಚರಿಸುತ್ತದೆ ಎಂಬುದು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಲ್ಪನೆಯಾಗಿದೆ. ಕಾಣೆ ಅತ್ತ ಇತ್ತ ಎತ್ತು ಅವನ ಠಾವನು. ಆ ಅಷ್ಟಮಿ ಚಂದಿರನು ಆ ಕಡೆಯಿಂದ ಈ ಕಡೆಗೆ ಎತ್ತ ಕಡೆಯೋ ಚಲಿಸಿದಂತೆ ಕಾಣುತ್ತಾನೆ. ಅವನ ಠಾವು ಅಂದರೆ ಸ್ಥಳ ಯಾವುದೆಂದು ತಿಳಿಯುವುದಿಲ್ಲ ಎಂಬುದು ಕವಿಯ ಕಲ್ಪನೆಯಾಗಿದೆ. ಬಂದನು ಹುಣ್ಣಿಮೆಯ ಚಂದ್ರ ಬೆಳದಿಂಗಳು ನಿಬಿಡ ಸಾಂದ್ರ. ಹುಣ್ಣಿಮೆ ಅಂದರೆ ಪೂರ್ಣಚಂದ್ರ ಕಾಣುವ ದಿನವನ್ನು ಹುಣ್ಣಿಮೆಯ ದಿನ ಎನ್ನುವರು. ಹುಣ್ಣಿಮೆಯ ಬೆಳದಿಂಗಳು ದಟ್ಟವಾಗಿ ಕಿಕ್ಕಿರಿದಂತೆ ಇರುತ್ತದೆ ಎಂದು ಕವಿ ಹೇಳುತ್ತಾರೆ. ಜೊತೆಗೆ ಅಲ್ಲಲ್ಲಿ ಬಾನಿನ ತುಂಬ ಬೆಳ್ಮುಗಿಲು ಮಜ್ಜಿಗೆಯ ಮೇಲಿನ ಬೆಣ್ಣೆ ಮುದ್ದೆಯಂತೆ ಗೋಚರಿಸುತ್ತದೆ ಎಂದು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹುಣ್ಣಿಮೆಯ ಚಂದಿರನ ಬೆಳದಿಂಗಳನ್ನು ವರ್ಣಿಸಿದ್ದಾರೆ. ವಿದ್ಯಾರ್ಥಿಗಳೇ, ಬಿದಿಗೆ, ಚವತಿ, ಅಷ್ಟಮಿ ಹಾಗೂ ಹುಣ್ಣಿಮೆಯ ದಿನದಂದು ಚಂದ್ರನು ಕಾಣುವ ರೀತಿಯನ್ನು ಹೋಲಿಸಿ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತನ್ನ ಪದ್ಯದಲ್ಲಿ ವರ್ಣಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಬಳಕೆಯಾಗಿರುವ ಹೊಸ ಪದಗಳು ಜೋಡು, ಜೊತೆ ಅಥವಾ ಎರಡು, ಇಹುದೋ, ಇರುವುದೋ, ಮೃಗ, ಜಿಂಕೆ ಅಥವಾ ಚಿಗರೆ, ಉಂಡಿ, ಉಂಡೆ, ಸಿಹಿ ತಿಂಡಿ, ಎತ್ತು, ಎತ್ತ ಕಡೆಯು, ಯಾವ ಕಡೆಗೂ, ಠಾವು, ತಾಣ ಅಥವಾ ಸ್ಥಳ, ನಿಬಿಡ, ದಟ್ಟವಾದ ಅಥವಾ ಒತ್ತೊತ್ತಾದ, ಸಾಂದ್ರ, ದಟ್ಟವಾದ ಅಥವಾ ಕಿಕ್ಕಿರಿದ. ವಿದ್ಯಾರ್ಥಿಗಳೇ, ಈ ಪದ್ಯವನ್ನು ಅರ್ಥೈಸಿಕೊಂಡ ನಿಮಗೆ ಸರಳವಾದ ಪ್ರಶ್ನೆಗಳು. ಬಿದಿಗೆ ಚಂದ್ರ ಹೇಗೆ ಕಾಣುತ್ತಿದ್ದಾನೆ? ಬಿದಿಗೆ ಚಂದ್ರ ಜೋಡಿ ದೀಪ ಹಚ್ಚಿದಂತೆ ಕಾಣುತ್ತಿದ್ದಾನೆ. ಅಷ್ಟಮಿ ಚಂದಿರನು ಹೇಗೆ ಕಾಣುತ್ತಾನೆ? ಅಷ್ಟಮಿ ಚಂದಿರನು ಅರ್ಧ ಬಿಟ್ಟು ಅರ್ಧ ತಿಂದ ಹಾಗೆ ಕಾಣುತ್ತಾನೆ. ಹುಣ್ಣಿಮೆಯ ಚಂದಿರನ ಬೆಳದಿಂಗಳು ಹೇಗಿದೆ? ಹುಣ್ಣಿಮೆಯ ಚಂದಿರನ ಬೆಳದಿಂಗಳು ದಟ್ಟವಾಗಿದೆ. ಮಜ್ಜಿಗೆಯ ಮೇಲಿನ ಬೆಣ್ಣೆ ಮುದ್ದೆ ಯಾರು? ಮಜ್ಜಿಗೆಯ ಮೇಲಿನ ಬೆಣ್ಣೆ ಮುದ್ದೆ ಚಂದಿರ. ವಿದ್ಯಾರ್ಥಿಗಳೇ, ಪದ್ಯವನ್ನು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ. ಇಂದಿನ ಕನ್ನಡ ತರಗತಿಯನ್ನು ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.